ಹೌದು ಗೆಳೆಯರ, ಜೋಗ್ ಜಂಕ್ಷನ್ನಾಗ ಖರೆ ನಿಮ್ಗೆ ಟೆನ್ಷನ್ ಇಲ್ಲ. ಈಗ ಈ ಜೋಗ್ ಜಂಕ್ಷನ್ನಾಗ ಟೈಮ್ ಆಗ್ಯದ, ಮಸ್ತ್ ಮನುಷ್ಯ ಬರೋದು. ಮಸ್ತ್ ಮನುಷ್ಯ ಬಂದಾರ ಸಿರುಗುಪ್ಪದಿಂದ, ಅದ ಬಳ್ಳಾರಿ ಜಿಲ್ಲಾ ಒಳಗದಲ್ಲ, ಅಲ್ಲಿಂದ ನನ್ನ ಗೆಳೆಯ ಹನುಮಂತಯ್ಯ ಅನ್ನೋರು ನೀವು ಕಳಿಸ್ಕೊಟ್ಟಾರ. ಈ ನರಸಿಂಹಮೂರ್ತಿ ಅವರು ನಿಮ್ಗೆ ಹೇಳ್ತೇನೆ ರೀ, ಒಳ್ಳೆ ಟೀಚರ್ ಅಷ್ಟೇ ಅಲ್ಲ, ಒಳ್ಳೆ ಹಾಸ್ಯಗಾರರು, ಒಳ್ಳೆ ಹಾಸ್ಯ ಬರಹಗಾರರು ಮತ್ತು ಹಾಸ್ಯ ಕಾರ್ಯಕ್ರಮವನ್ನು ಆಯೋಜಿಸುವಂಥ ಒಬ್ಬ ಒಳ್ಳೆ ಆಯೋಜಕರು ಹೌದು. ಇಂಥವ್ರು ಮಸ್ತ್ ಮನುಷ್ಯ ಆಗಿ ಇವತ್ತು ನಮ್ಮ ಹತ್ರ ಬಂದಾರ. ನರಸಿಂಹಮೂರ್ತಿ ಜೋಯ್ಸ್, ಪ್ಲೀಸ್ ಕಾಮ್. ನಮಸ್ಕಾರ. ನಮಸ್ಕಾರ. ಮಸ್ತ್ ಜೋಕ್ಗಳನ್ನು ಹೇಳಲಿಕ್ಕೆ ನೀವು ಈ ಒಬ್ಬನ ಎದುರು ಬರ್ತಾನೆ ಸರ್, ಇನ್ನೊಬ್ಬನಿಗೆ ಹೋಗ್ತಾ ಇರ್ತಾನೆ. ಅವ ಬಂತಾನ, ಬಾರೋ ಗೆಳೆಯ ಕುಡಿಯಕ್ಕೆ ಹೋಗೋಣ ಬಾ ಅಂತಾನೆ. ಅವ ಅಂತಾನ, ನಾನು ಕುಡಿಯುವುದಿಲ್ಲ, ಕುಡಿಯದೇ ಇರಲು 4 ಕಾರಣಗಳು ಅಂತ. ಓಹೋ, ಏನಪ್ಪ 4 ಕಾರಣ ಅಂತಾನೆ. 1ನೇ ಕಾರಣ, ನನ್ನ ಹೆಂಡತಿ ಬೈತಾಳ, ಕರೆಕ್ಟ್ ಬೈಲಿದ್ರೆ ಕುಡಿದ್ರೆ ಮುದ್ದು ಮಾಡ್ತಾಳೆ, ಬೈದೆ ಬೈತಾಳೆ. 2ನೇ ಕಾರಣ, ಆರೋಗ್ಯ ಕೆಟ್ಟೋಗುತ್ತೆ. ಮತ್ತೆ ಕುಡಿದ್ರೆ ಆರೋಗ್ಯ ಸುಧಾರಿಸ್ತದೆ? ಇಲ್ಲ, ಕೆಡ್ತದೆ, ಆರೋಗ್ಯ ಕೆಟ್ಟ. 3ನೇ ಕಾರಣ, ರೊಕ್ಕ ಖರ್ಚಾಗ್ತಾವ. ಹೌದು, ಮತ್ತೇನು ಬೇರೆ ಸೋದರ ಮಾವು ಬಾರಿನ ಕೊಡ ರೊಕ್ಕ ಖರ್ಚು ಆಗೇ ಆಗ್ತಾವ. 4ನೇ ಕಾರಣ ಏನಪ್ಪ, ಅತಿ ಮುಖ್ಯ ಕಾರಣ, ಅದೇನು ಅಂದ, ಈಗಾಗಲೇ ನಾನು ಸಾಕಷ್ಟು ಕುಡಿದು ಬಂದೀನಿ, ಮತ್ತೆ ಕುಡಿಯೋಕ್ಕಾಗಲ್ಲ ಅಂತ. ಒಂದ್ಸಲ ನಾನು ಏಕವಚನ ಬಹುವಚನ ಬಗ್ಗೆ ಹೇಳ್ತಾ ಇದ್ದೆ ಸರ್. ಏಕವಚನ ಅಂದ್ರೆ ಗೊತ್ತಲ್ಲ ಸರ್, ಏಕವಚನ ಅಂದ್ರೆ ಒಂದನ್ನು ಹೇಳುವುದು ಏಕವಚನ. ಹೌದು. ಒಂದಕ್ಕಿಂತ ಹೆಚ್ಚು ಹೇಳುವುದು ಬಹುವಚನ. ಹೇಳಲೇ ತಮ್ಮ ಹುಡುಗ ಏಕವಚನ, ಹುಡುಗರು ಬಹುವಚನ. ಕರೆಕ್ಟ್. ಒಬ್ಬನು ಬಂದಿದ್ದ ಅವ ಭಾರಿ ಇದ್ದವ ತುಂಟ, ಅವ ಎದ್ದ ಸರ ಅಂದ. ಏನಂದ, ಏಕವಚನಕ್ಕೆ ಬಹುವಚನಕ್ಕೆ ನಾನು ಒಂದೇ ಉದಾಹರಣೆ ಹೇಳ್ತೀನಿ ಸರ್ ಅಂದ. ಶಬಾಷ್. ಅಲ್ಲಲ್ಲಿ ಮಗ ನಂದು 15 ವರ್ಷ ಸರ್ವಿಸ್ ಆಗಿದೆ. ಏಕವಚನನೇ ಬೇರೆ, ಬಹುವಚನನೇ ಬೇರೆ, 2ಕ್ಕೆ ಹೆಂಗಲೇ ಉದಾಹರಣೆ ನಾನು ಹೇಳ್ತೀನಿ ಸರ್ ಅಂದ. ಹೇಳಯಪ್ಪ ಅಂದೆ, ಪ್ಯಾಂಟ್ ಸರ್ ಅಂದ. ಅದೇಂಗಲ್ಲ ಅಂದೆ, ಮ್ಯಾಲೆ ಏಕವಚನ ಸರ್, ಕೆಳಗೆ ಬಹುವಚನ. ಒಂದ್ಸಲ ನಮ್ಮೂರ ಬಿಜಾಪುರ ಕಡೆ ಹೋಗಿದ್ದಾನೆ, ನಮ್ಮ ಬಳ್ಳಾರಿ ಕಡೆ ಮಂದಿ ಹೋಗಿ ಟಪ ಟಪ ಬಾಗಲ್ ಬಡ್ದಾನ. ಆಕಿ ಬಂದು ಬಾಗಲ್ ತೆಗ್ದಾಳ. ಅಯ್ಯ ಮಾವ ಬಂದೆ ಬಾ ಹೊಯ್ಕ ಅಂದ. ಹೊಯ್ಕ ಅಂದ್ರೆ ನಮ್ಮದ್ರ ಹೊಯ್ಕೊಳ್ಳೋದು. ಹೌದು. ಇವ ಅಂದ, ನಾನ್ಯಾಕೆ ಹೊಯ್ಕೊಳ್ಳೆ ಅವ ಅಂದ. ಆಕೆ ಅಂದ್ಲು, ಅಯ್ಯ ಹೊಯ್ಕೊಳ್ಳಲ್ಲ, ಬಂದು ಬಚ್ಚಲ ಮನೆಗನ ಹೊಯ್ಕ, ಮನೆ ಮುಂದನ ಹೊಯ್ಕ. ಇವಂದ ಏನೋ ಹೊಯ್ಕೊಳ್ಳಲ್ರಿ ಅಪ್ಪ, ನಾನೇ ಹೊಯ್ಕೋಬೇಕು, ಏನೋ ಏನು ಮಾತಾಡ್ ಹಂಗ್ಯಾಕೆ ಮಾತಾಡ್ತೀಯ ಮಾವ, ಕಾಲಿಗೆ ನೀರು ಹೊಯ್ಕ. ಬಸ್ನಾಗ ಕೂತಿದ್ದ ಮೊನ್ನೆ, ಯಾರೊಬ್ರು ಏನಪ್ಪ ಈ ಬಸ್ ಎಷ್ಟು ಕೋತ ಕಾಮನೆ ಕೇಳ್ತವಲ್ಲ ಸರ್ ನಾವು, ಈ ಬಸ್ ಎಷ್ಟು ಕೋತಪ್ಪ ಅಂದೆ. ಅವ ಅಂದ, ಮಾರ್ಕೊಂಡ್ರೆ 5-6 ಲಕ್ಷ ಕೋತೇನೋ, ಕೇಳಂಗಿಲ್ಲ ಬಿಡುದು ಗೌರ್ಮೆಂಟ್ ಬಸ್ ಅಂದ. ಥ್ಯಾಂಕ್ ಯು ನರಸಿಂಹಮೂರ್ತಿ, ಥ್ಯಾಂಕ್ ಯು ಸೋ ಮಚ್. ಚಲೋ ಜೋಕ್ಗಳನ್ನು ನಮ್ಗೆ ಕಳ್ಸೋದನ್ನು ಮರಿಬೇಡ್ರಿ. ಆ ಜೋಕ್ಗಳನ್ನು ನಿಮ್ಮ ಹೆಸರಲ್ಲಿನ ಅಂದ್ರೆ ಆ ಜೋಕಿನ ಜೊತೆ ನಿಮ್ಮ ಹೆಸರು ಬರೋದ್ರೆ ಮಾತ್ರ ನಾ ಇಡೀ ಕರ್ನಾಟಕಕ್ಕೆ ತಿಳಿಯೋಂಗೆ ಹೇಳ್ತೀನಿ. ನೋಡಿರಿ, ನಮ್ಮ ನಂಬರ್ ಹಿಂಗದ 999098 ಮತ್ತು 99. ಥ್ಯಾಂಕ್ ಯು ಸೋ ಮಚ್. ನೀವು ಮುಂದಾ ಜೋಗ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಹೇಳಬಯಸುವ ಜೋಕ್ಗಳನ್ನ ಒಂದು ಹಾಳೆಯಲ್ಲಿ ಬರೆದು ನಮಗೆ ಕಳಿಸಿ. ನಮ್ಮ ವಿಳಾಸ ಮುಂದಾ ಜೋಗ್ ಜಂಕ್ಷನ್ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 1.